ಭರತ್ ತಿವಾರಿ ಯಾರಪ್ಪ ಈ ಭರತ್ ತಿವಾರಿ ಅಂತ ಸರ್ಚ್ ಮಾಡಿದಾಗ ಬಿಹಾರದ ಭೋಜ್ಪುರಿಯ ಸೇರಿದ 28-29 ವರ್ಷದ ಭರತ್ ತಿವಾರಿ ಇವ್ರೇನಪ್ಪ ಮಾಡೋರು ಅಂತ ಕೇಳಿದ್ರೆ ತನ್ನ ಊರಿಗೆ ಯಾವ ಡೆವಲಪ್ಮೆಂಟ್ಸ್ ಇಲ್ಲ, ಅಧಿಕಾರಿಗಳೆಲ್ಲ ಕೆಲಸ ಮಾಡ್ತಿದ್ರ ಇಲ್ವಾ ಅಂತ ಸ್ಟ್ರೈಟ್ ಆಗಿ ಕೇಳಿದ. ಇದು ಮಾತ್ರ ಅಲ್ಲ, ತನ್ನ ಗ್ರಾಮದ ಜನರನ್ನ ಕರ್ಕೋಗಿ ಎಷ್ಟೋ ಹೋರಾಟಗಳನ್ನ ಪ್ರೊಟೆಸ್ಟ್ಗಳನ್ನ ಮಾಡೋರೆ. ಅಂಡ್ ತನ್ನ ಗ್ರಾಮಕ್ಕೋಸ್ಕರ ಏನ್ ಬೇಕಾದ್ರೂ ಪ್ರಶ್ನೆ ಮಾಡ್ತಿದ್ರು, ಸ್ಟ್ರೈಟ್ ಆಗಿ ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡ್ತಿದ್ರು. ಅಂದ್ರೆ ಇವರಿಗೆ ಒಂದು ಲೈಫ್ ಥ್ರೆಟ್ನಿಂಗ್ ಇತ್ತಂತೆ. ಸೊ ಅದಕ್ಕೋಸ್ಕರ ಗನ್ ಯೂಸ್ ಮಾಡ್ತಿರಂತೆ. ಅಂದ್ರೆ ಯೂಸ್ ಮಾಡ್ತಿರ್ಲಿಲ್ಲ, ಗನ್ ಇಟ್ಟಿದ್ರಂತೆ ಅಷ್ಟೇ. ಫೇಸ್ಬುಕ್ ಲೈವ್ ಅಲ್ಲಿ ಗನ್ ನನ್ನ ಸೇಫ್ಟಿಗೋಸ್ಕರ ಗನ್ ಇಟ್ಟಿದ್ದೀನಿ ಅಂತ ತೋರಿಸ್ತಾರೆ. ಇದನ್ನ ಕಾರಣವಾಗಿರ್ಕೊಂಡು ಪೊಲೀಸ್ ಅವರು ಅರೆಸ್ಟ್ ಮಾಡಕ್ ಬರ್ತಾರೆ. ಅರೆಸ್ಟ್ ಮಾಡಕ್ಕೆ 2 ಕಾರಣವನ್ನ ಹೇಳ್ತಾರೆ. ಏನು ಗೊತ್ತಾ? ಒಂದು, ಇವರು ಮೆಂಟಲಿ ಡಿಸ್ಟರ್ಬ್ ಆಗವ್ರೆ, ಇವ್ರಿಗೆ ಒಂದು ಕೌನ್ಸಿಲಿಂಗ್ ಕೊಡಬೇಕು ಅಂತ ಹೇಳಿ ಕರ್ಕೊ ಹೋಗ್ಬೇಕು ಅಂತ ಬಂದಿದೀವಿ, ನಾವು ಅರೆಸ್ಟ್ ಮಾಡಕ್ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಆ ಗನ್ ಯಾಕೆ ಯೂಸ್ ಮಾಡ್ತಾರೆ, ಯಾಕೆ ತಗೊಂಡ್ರು, ಸೊ ಆ ಗನ್ ಪ್ರಾಪರ್ ಸರ್ಟಿಫಿಕೇಟ್ ಎಲ್ಲ ಇದ್ದದ, ಆ ಗನ್ ಲೈಸೆನ್ಸ್ ಇದೆಯಾ ಅಂತ ಕೇಳಕ್ಕೆ, ಅಂದ್ರೆ ವಿಚಾರಿಸಕ್ಕೆ ಕರ್ಕೊ ಹೋಗ್ತಿದೀವಿ ಅಂತ ಹೇಳಿ ಪೊಲೀಸ್ ಅವರೆಲ್ಲ ಸುತ್ತ ನಿಂತ್ಕೊಂಡು ಭರತ್ ತಿವಾರಿ ಅವನ್ನ ಎನ್ಕೌಂಟರ್ ಮಾಡಲಾಗಿದೆ. ಸೊ ಪೊಲೀಸ್ ಕಡೆಯಿಂದ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮನ್ನ ಶೂಟ್ ಮಾಡಕ್ ಬಂದ್ರು, ನಮ್ಮ ಸೇಫ್ಟಿಗೋಸ್ಕರ ನಾವು ಇವ್ರನ್ನ ಶೂಟ್ ಮಾಡ್ದು ಅಂತ ಹೇಳ್ತಾರೆ. ಇರುವಂತ ಜನರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲ, ಭರತ್ ತಿವಾರಿ ಅವರು ಸರೆಂಡರ್ ಆಗ್ತೀನಿ ಅಂತ ಗನ್ನನ್ನ ಎಸ್ತವ್ರೆ. ಆ ಗನ್ನ ಎಸದ ಮೇಲೆ ನೀವು ಶೂಟ್ ಮಾಡಿದ್ರ, ಎನ್ಕೌಂಟರ್ ಮಾಡಿದ್ರ, ಎನ್ಕೌಂಟರ್ ಅಲ್ಲ ಇದು ಕೊಲೆ ಅಂತ ಹೇಳವ್ರೆ. ಅಂಡ್ 6 ಜನ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸೊ ಇನ್ನೂ ಕೂಡ ಹೋರಾಟ ನಡೀತೈತೆ, ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡಿ. ಮಾತ್ರ ಕೇಳ್ತೀನಿ, ಒಂದು ಊರಿಗೆ ಡೆವಲಪ್ ಆಗಿಲ್ಲ ಅಂತಂದ್ರೆ ಗೌರ್ಮೆಂಟ್ ಅಧಿಕಾರಿಗಳನ್ನ ಪ್ರಶ್ನೆ ಕೇಳೋದೆಲ್ಲ ತಪ್ಪ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.